ಬಾರಕೂರು ರೋಟರಿಯ 2024-25ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಬ್ರಹ್ಮಾವರದ ಸಂಕಮ್ಮ ತಾಯಿ ರೆಸಾರ್ಟ್ನಲ್ಲಿ ನಡೆಯಿತು. ನೂತನ ಅಧ್ಯಕ್ಷ ಗಣೇಶ್ ಶೆಟ್ಟಿ ಮತ್ತು ಕಾರ್ಯದರ್ಶಿ ಅಜಿತ್ ಕುಮಾರ್ ಶೆಟ್ಟಿಯವರಿಗೆ ನಿಕಟಪೂರ್ವ ಜಿಲ್ಲಾ ಗವರ್ನರ್ ಎಎಸ್ಎನ್ ಹೆಬ್ಬಾರ್ ಪದ ಪ್ರದಾನ ಮಾಡಿದ್ರು. ನಂತರ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಮಹಾಮಾರಿ ಪೋಲಿಯೋ ನಿಯಂತ್ರಣ ಮಾಡಿ ನಿರ್ಮೂಲನೆ ಮಾಡಲು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿ ಅಪಾರವಾಗಿ ಶ್ರಮಿಸಿದ ಕಾರಣ ಪೋಲಿಯೋ ಮುಕ್ತ ರಾಷ್ಟ್ರವಾಗಲು ಸಾಧ್ಯವಾಗಿದೆ ಎಂದರು. ಮ್ಯಾಜಿಕ್ ಆಫ್ ರೋಟರಿ ಅಂತ ಒಂದು ಕರೆ ಕೊಟ್ಟಿದ್ದಾರೆ. ಅಂದ್ರೆ ರೋಟರಿಯ ಪವಾಡ, ರೋಟರಿಯಿಂದ ಆಗುವಂಥದ್ದೆಲ್ಲ ಪವಾಡಗಳೇ. ನನಗೆ ಸಂಸ್ಕೃತ ಶ್ಲೋಕ ನೆನಪಾಗ್ತದೆ. ಮುಖಂ ಕರೋತಿ ವಾಚಾರಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ ಅಂತ. ಆ ಮಾಧವನ ಕೃಪೆ ಇದ್ರೆ ಮುಖಂ ಕರೋತಿ ವಾಚರ, ಮೂಗನಾದವ ಮಾತಾಡ್ತಾನೆ, ಪಂಗುಂ ಲಂಘಯತೆ ಗಿರಿಂ ಕಳವನಾದವ ಬೆಟ್ಟವನ್ನು ಏರ್ತಾನೆ. ಇದು ಪವಾಡ. ಇವತ್ತು ರೋಟರಿಯ ಒಂದು ಕೃಪೆ ಇದ್ರೆ ಒಂದು ಸೀಲ್ ತುಟಿಯಂತಹ ಮಗುಗೆ ಉಚಿತವಾದ ಚಿಕಿತ್ಸೆ ನೋಡಿ ಅವನನ್ನು ಸುಂದರವಾಗಿ ಮಾಡಿಸ್ತಾರೆ ರೋಟರಿ. ಇವತ್ತು ರೋಟರಿ ಕೃಪೆ ಇದ್ರೆ ಮನೆ ಇದ್ದರೆ ಮನೆ ಕೊಡ್ತದೆ ರೋಟರಿ. ಇವತ್ತು ರೋಟರಿ ಕೃಪೆ ಇದ್ದರೆ ಒಂದು ಶಾಲೆಯಲ್ಲಿ ನೀರು ಬೇಕಾದ್ರೆ ನೀರು, ಶೌಚಾಲಯ ಬೇಕಾದ್ರೆ ಶೌಚಾಲಯ ಕೊಡ್ತದೆ. ಇವತ್ತು ರೋಟರಿ ಕೃಪೆ ಒಂದಿದ್ದ ಕಾರಣ ಪ್ರಪಂಚದಾದ್ಯಂತ ಪೋಲಿಯೋ ನಿರ್ಮೂಲನೆ ಮಾಡಿ ಯಾರೂ ಹೆಳವರಾಗದೆ ಬೆಟ್ಟವನ್ನು ಏರಲಿಕ್ಕೆ ಸಾಧ್ಯ ಅಂತ ಮಾಡಿದ್ದಿದ್ರೆ ರೋಟರಿ ಮಾತ್ರ ಎಂದು ಹೇಳಲಿಕ್ಕೆ ಅದು ಬಹಳ ಸಂತೋಷ. ಇದೇ ಸಂದರ್ಭದಲ್ಲಿ ರೋಟರಿ ಮುಖವಾಣಿ ಭೂತಾಳ ಪಾಂಡ್ಯ ಬಿಡುಗಡೆಗೊಳಿಸಲಾಯಿತು. ಹೊಸ ಸದಸ್ಯರ ಸೇರ್ಪಡೆ, ಪರಿಸರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಲಾಯಿತು. ರೋಟರಿಯ ವಿವಿಧ ಗಣ್ಯರನ್ನ ಗೌರವಿಸಲಾಯಿತು. ರೋಟರಿ ಗಣ್ಯರಾದ ರಾಘವೇಂದ್ರ ಸಾಮಕ, ಆಲ್ವಿನ್ ಕ್ವಾಡ್ರಸ್, ರಾಜರಾಮ್ ಶೆಟ್ಟಿ, ರಾಜರಾಮ್ ಐತಾಳ್ ಮತ್ತು ನಿಕಟಪೂರ್ವ ಅಧ್ಯಕ್ಷ ಸೀತಾರಾಮ್, ಕಾರ್ಯದರ್ಶಿ ಬಾಬು ನಾಯಕ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.